ಹೆಲೋ ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ಇವತ್ತು ನಾನು ನೈಟ್ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಂದೇನು ಅಷ್ಟು ಜಾಸ್ತಿ ಏನು ನಾನು ಫಾಲೋ ಏನು ಮಾಡಲ್ಲ. ನನಗೆ ಅಷ್ಟೊಂದೆಲ್ಲ ಫಾಲೋ ಮಾಡೋಕ್ಕೆ ಟೈಮು ಇಲ್ಲ. ಆ್ಯಂಡ್ ನನ್ನ ಮಗನಿಗೆ ಇಟ್ಕೊಂಡಂಗೆ ಮಾಡೋಕ್ಕೂ ಆಗಲ್ಲ. ಸೊ ನನ್ನ ಮಗ ಹುಟ್ಟಿರ್ತು ನಾನು ನೈಟೆಲ್ಲ ನಿದ್ದೆ ಇಲ್ಲದು ಡೇಯಲ್ಲೂ ನಿದ್ದೆ ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲರೂ ಡ್ಯೂಟಿಗೆ ಹೋಗ್ತಾರೆ, ಒಬ್ಬಳೇ ಅವನಿಗೆ ನೋಡ್ಕೊಳ್ಳೋದು. ಆ್ಯಂಡ್ ಅವ್ರು ಡ್ಯೂಟಿಯಿಂದ ಬಂದಮೇಲೆ 1 ಅವರ್ 2 ಅವರ್ ಅವನ ಜೊತೆ ಆಟ ಆಡ್ತಾರೆ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಅದರಿಂದ ನಾನು ಅಂಡರ್ ಐ ಫುಲ್ಲು ಬ್ಲ್ಯಾಕ್ ಆಗಿದೆ. ಆ್ಯಂಡ್ ಸ್ಕಿನ್ನು ಸ್ವಲ್ಪ ತುಂಬ ಇದಾಗ್ಬಿಟ್ಟಿದೆ, ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಇವತ್ತು ಡೈಲಿ ಇದು ರೂಟೀನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ನಿಮ್ಮನ್ನು ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಹಲ್ಲುಜ್ತಾ ಇದ್ದೀನಿ. ಬಿಕಾಸ್ ನೈಟಲ್ಲಿ ಬ್ರಷ್ ಮಾಡಲೇಬೇಕು. ಊಟ ಆಗಿ 1 ಅವರ್ಗೆ ನಾನು ಬ್ರಷ್ ಮಾಡಿಬಿಟ್ಟು ಫೇಸ್ ವಾಶ್ ಚೆನ್ನಾಗಿ ಮಾಡ್ತೀನಿ. ನಾನು ಫೇಸ್ ವಾಶ್ ಏನು ಯೂಸ್ ಮಾಡಲ್ಲ. ನನ್ನ ಚೈಲ್ಡಿಂದನೂ ಮೆಡಿಮಿಕ್ಸನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದೇನೇ ಫಾಲೋ ಮಾಡ್ತಾಯಿದ್ದೀನಿ. ಯಾವುದು ನನ್ನ ಫೇಸ್ಗೆ ಸೂಟು ಆಗೋದಿಲ್ಲ ಚೇಂಜ್ ಮಾಡೋಣ ಅಂತ. ಸೊ ಈಗ ನೋಡ್ತಾ ಇದ್ರೆ ನನ್ನ ಐಸ್ ತುಂಬ ಬ್ಲ್ಯಾಕ್ ಇದೆ ಅಂತ ಅನಿಸ್ತಿರ್ಬೋದು, ಬಟ್ ಅಷ್ಟೊಂದಿಲ್ಲ. ಬಿಕಾಸ್ ಅದು ಬಲ್ಬ್ ಯಾವ ಕಡೆ ಇದೆ ಅದೇ ಕಡೆ ಫೋನ್ ಇಟ್ಕೊಂಡ್ರೆ ನನ್ನ ಶ್ಯಾಡೋಯಿಂದ ಬ್ಲ್ಯಾಕ್ ಕಾಣಿಸ್ತಾ ಇತ್ತು. ಸೊ ನೋಡಿ ಇವಾಗ ಲೈಟಾಗಿ ಆಗಿದೆ. ಆ್ಯಂಡ್ ಫೇಸು ಕೂಡ ತುಂಬ ಪಿಂಪಲ್ಸು ಬ್ಲ್ಯಾಕ್ ಆಗಿದೆ. ಸೊ ಅದಕ್ಕೆ ಅಂತ ನಾನು ಇವಾಗ ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ವಾಶ್ ಆದಮೇಲೆ ನಾನು 2 ಕ್ಯಾಪ್ಸೂಲ್ನ ತೊಗೊತಾ ಇದ್ದೀನಿ ಇವಾಗ. ಸೊ ಚೆನ್ನಾಗೆ 2 ಕ್ಯಾಪ್ಸೂಲ್ ಅದನ್ನು ತಗೊಂಡ್ಬಿಟ್ಟು ಸೊ ನನ್ನ ಫೇಸ್ಗೆ ಚೆನ್ನಾಗಿ ನಾನು ಮಸಾಜ್ ಮಾಡ್ತಾಯಿದ್ದೀನಿ. ಸೊ ನೋಡಿ 2 ಕ್ಯಾಪ್ಸೂಲ್ನ ತೊಗೊಂಡಿದ್ದೀನಿ. ಸೊ ಇದು ಎಲ್ಲ ಫೇಸ್ಗೂ ಸೂಟ್ ಆಗುತ್ತೆ. ನಂದು ಫೇಸು ಆಯಿಲಿ ಇರೋದ್ರಿಂದ ಆಯಿಲಿ ಯೂಸ್ಗೂ ನಾನು ಯೂಸ್ ಮಾಡ್ಬೋದು, ಡ್ರೈಗೂ ಯೂಸ್ ಮಾಡ್ಬೋದು, ಎಲ್ಲ ಫೇಸ್ಗೂ ಈ ಕ್ಯಾಪ್ಸೂಲ್ನ ಯೂಸ್ ಮಾಡ್ಕೋಬೋದು. ನನ್ನ ಫೇಸ್ ಅಂತೂ ಆಯಿಲಿ ಇರೋದ್ರಿಂದ ನನಗೆ ಯಾವುದು ಯೂಸ್ ಮಾಡೋಕ್ಕೆ ಭಯನೇ ಆಗಿಬಿಡುತ್ತೆ. ಆ್ಯಂಡ್ ಸ್ಕಿನ್ ಕೂಡ ತುಂಬ ಸೆನ್ಸಿಟಿವ್ ಕೂಡ ಇದೆ ನಂದು. ಸೊ ಅದಕ್ಕೆ ನಾನು ಇವತ್ತು ನೋಡೋಣ ಅಂತ 1 ವೀಕಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಆದಮೇಲೆ ನಾನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಚೆನ್ನಾಗಿ ಫೇಸಿಗೆ ಹಚ್ಕೊಂಡು ಮಸಾಜ್ ಮಾಡ್ಕೊತೀನಿ. ಐಬ್ರೋಗೂ ಕೂಡ ಹಚ್ಕೋಬೋದು. ಇದು ತಲೆಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಗ್ರೋತ್ ಆಗುತ್ತೆ ಅಂತ ಐಬ್ರೋಗೂ ಕೂಡ ನಾನು ಹಚ್ಕೊತಾ ಇದ್ದೀನಿ. ಸೊ ನೋಡಿ ಮೇಲಿಂದ ಕೆಳಗಡೆ ಯಾವತ್ತೂ ಮಸಾಜ್ ಮಾಡಬಾರ್ದು, ಸ್ಕಿನ್ ಇದಾಗ್ಬಿಡುತ್ತೆ. ಕೆಳಗಿಂದ ಮೇಲೆವರೆಗೂ ಈ ಥರ ಮಾಡಿದರೆ ಟೈಟ್ ಆಗುತ್ತೆ. ಮೇಲಿಂದ ಕೆಳಗೆ ನಾವು ಈ ಥರ ಕೈ ತೊಗೊಂಡ್ಬಿಟ್ರೆ ಸ್ಕಿನ್ ಲೂಸ್ ಆಗಿಬಿಡುತ್ತೆ. ಸೊ ನೋಡಿ ನಾನು ನಿಧಾನವಾಗಿ ಸ್ಕಿನ್ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಮಲಗಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನಾನು ಮಸಾಜ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಟೈಮು 11 ಗಂಟೆ ಆಗ್ತಾಯಿದೆ. ಆ್ಯಂಡ್ ನನ್ನ ಮಗ ಎಲ್ಲ ಮಲಗಿದ ಮೇಲೆ ನಾನು ಇದನ್ನು ಮಾಡ್ತಾಯಿರೋದು. ಸೊ ಬೆಳಗ್ಗೆ ಆದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡಿಕೊಂಡೆ ಬೇರೆ ಕೆಲಸ ಮಾಡಿ, ಬಿಕಾಸ್ ಆಯಿಲ್ ಹತ್ತಿರುತ್ತಲ್ಲ ಅದಕ್ಕೆ. ಸೊ ಇವಾಗ ನಾನು ಮಲ್ಗಕ್ಕೆ ಹೋಗ್ತಾಯಿದ್ದೀನಿ. ನೀವು ಮಲಗಿ. ಬಾಯ್, ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್.